ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾರುಣ್ಯ ಸಮೃದ್ಧಿ. ಹಾಗೂ ಇವತ್ತಿನ ರೆಸಿಪಿ ಪುಂಡಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ನೀಟಾಗಿ ಹಚ್ಚಿಟ್ಕೊಂಡಿರಬೇಕು. ನೆಕ್ಸ್ಟು ಒಂದು ಟೊಮೆಟೊ ಹಚ್ಚಿಟ್ಕೊಂಡಿರೋ ಅಂಥದ್ದು. ಅದೇ ತುಂಬ ಹುಳಿ ಇರುತ್ತೆ, ಸೊ ನೋಡ್ಕೊಂಡು ನಿಮ್ಗೆ ಟೊಮೆಟೊ ಬೇಕು ಅಂದರೆ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು ಪೂರ್ತಿ ಬೆಳ್ಳುಳ್ಳಿ, ಒಂದು 15 ಅಷ್ಟರಷ್ಟಿದೆ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇಷ್ಟೆಲ್ಲ ಬಂದ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ಹಾಕೋ ಅಂಥದ್ದು. ಈಗ ಒಂದು ಕುಕ್ಕರ್ ತೊಗೊಳ್ಳಿ. ಅದಕ್ಕೆ ಫಸ್ಟು ಎಲ್ಲ ಪುಂಡಿ ಸೊಪ್ಪೇನು ನೀಟಾಗಿ ಹಚ್ಚಿಟ್ಕೊಂಡಿರಬೇಕು. ಸೊ ಅದನ್ನು ನೀಟಾಗಿ ಹಾಕ್ಕೊಬೇಕು. ಫಸ್ಟು ನೀಟಾಗಿ ತೊಳೆದಿಟ್ಕೊಳ್ಳಿ, ಯಾಕಂದರೆ ಮಣ್ಣಿರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಚಿಕ್ಕದಾಗಿ ಹಚ್ಚಿಟ್ಕೊಂಡು ಅದನ್ನು ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಈಗ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ, ಹಚ್ಚಿಟ್ಕೊಂಡಿರೋವಂಥದ್ದು. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈಗ ಸುಲಿದಿಟ್ಕೊಂಡಿರೋಂತಹ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ, ಎಲ್ಲ ಹಾಕ್ತಾ ಇದ್ದೀನಿ. ಮತ್ತು ನೆನೆಸಿಟ್ಕೊಂಡಿರೋ ಶೇಂಗಾ ಹಾಕೋತಾ ಇದ್ದೀನಿ. ಆಮೇಲೆ ತೊಗರಿಬೇಳೆನೂ ನೆನೆಸಿಟ್ಕೊಂಡಿರೋ ಅಂಥದ್ದು ಹಾಕೋತಾ ಇದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳಿ. ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಈಗ ಕುಕ್ಕರ್ನ 3 ವಿಷಿಲ್ ಆಗೋಷ್ಟು ಕೂಗಿಸ್ಕೊಳ್ಳಿ. ಮತ್ತು ಹೆಂಗೆ ಬೆಂದಿದೆ ಅಂತ ನೀವೇ ನೋಡ್ತಿರ್ಬೋದು. ಆಮೇಲೆ ಇದರಲ್ಲಿರೋ ಅಂತಹ ನೀರು ಏನು ಅಂಶ ಬಿಟ್ಟಿರುತ್ತೆ ಅದನ್ನು ಬಸಿಬೇಕಾಗುತ್ತೆ, ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ. ಸೊ ನಾನು ಬಸ್ತಿರೋದನ್ನ ತೋರಿಸಿಲ್ಲ ಇಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಬಸ್ತಾದ್ಮೇಲೆ ನೀಟಾಗಿ ಹಿಂಗೆ ಮ್ಯಾಶ್ ಮಾಡಬೇಕಾಗುತ್ತೆ. ಮತ್ತು ಈಗ ಒಗ್ಗರಣೆಗೆ ಅರ್ಧ ಆಗೋಷ್ಟು ಈರುಳ್ಳಿ, ಆಮೇಲೆ ರೆಡ್ ಚಿಲ್ಲಿ, ಆಮೇಲೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿಗಳನ್ನ ಈಗ ತಡ್ಕಾಗೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಒಂದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಆ ತಡ್ಕನ ತೊಗೊಂಡಿಲ್ಲಿ ಹಾಕಬೇಕಾಗುತ್ತೆ. ಒಗ್ಗರಣೆನ ಮ್ಯಾಶ್ ಮಾಡ್ಕೊಂಡಿರೋ ಪುಂಡಿ ಪಲ್ಯಕ್ಕೆ ಹಾಕ್ಕೊಬೇಕು. ಆಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಪುಂಡಿ ಪಲ್ಯ ರೆಡಿಯಾಗಿದೆ. ಈಗ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಪುಂಡಿ ಪಲ್ಯ ರೆಡಿಯಾಗಿದೆ ಅಂತ. ಸೊ ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೆಂಚ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ನಮ್ಮ ಚಾನಲ್ನ ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.